ವೀಕ್ಷಕರಿಗೆ ನಮಸ್ಕಾರ. ಶಿಕ್ಷಣ ಕ್ಷೇತ್ರ ಎಂದೇ ಪ್ರತೀತಿ ಹೊಂದಿದ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಮೇ 24ರ ಸಂಜೆ 7 ಗಂಟೆಗೆ ಸ್ಥಳೀಯ ಹಿರೇಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಶ್ರೀಗಳ ನೇತೃತ್ವದಲ್ಲಿ ನೂತನವಾಗಿ ಚಾಲನೆಗೊಂಡ ಚೈತನ್ಯ ನ್ಯೂಸ್ ಚಾನೆಲ್ಗೆ ಅಧಿಕೃತವಾಗಿ ಮಲ್ಲಿಕಾರ್ಜುನ ಶ್ರೀಗಳು ಬಿಡುಗಡೆಗೊಳಿಸಿ ಲೋಗೋ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಶ್ರೀಗಳು ಮಾತನಾಡಿ, ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಯುವ ಪೀಳಿಗೆ ಹೆಚ್ಚಾಗಿ ಮೊಬೈಲ್ ಮೂಲಕ ಸುದ್ದಿಗಳನ್ನು ಗಮನಿಸುತ್ತಿದ್ದು, ಆ ನಿಟ್ಟಿನಲ್ಲಿ ಯೂಟ್ಯೂಬ್ ಚಾನೆಲ್ಗಳು ಹೆಚ್ಚು ಪ್ರಭಾವ ಬೀರುತ್ತಿವೆ. ಈ ಚಾನೆಲ್ ಕೂಡ ಅದೇ ನಿಟ್ಟಿನಲ್ಲಿ ಈ ಭಾಗದ ಜಿಲ್ಲೆಯ ಹಾಗೂ ರಾಜ್ಯದ ವಿವಿಧ ಮೂಲೆಯ ಸುದ್ದಿಗಳನ್ನು ಗುರುತಿಸಿ ಅವುಗಳ ಮೇಲೆ ಬೆಳಕು ಚೆಲ್ಲುವ ಕಾರ್ಯವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಮಾಡಿದಲ್ಲಿ ಸಂಸ್ಥೆ ಯಶಸ್ವಿಯಾಗಲು ಯಾವುದೇ ಎರಡು ಮಾತಿಲ್ಲ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದು ಒಂದು ವಿಶೇಷವಾಗಿ ಚೈತನ್ಯ ನ್ಯೂಸ್ ಚಾನೆಲ್ ಅಂತ ಇವತ್ತು ಅವರು ಪ್ರಾರಂಭಿಸಿದ್ದಾರೆ. ಈ ಒಂದು ನ್ಯೂಸ್ ಚಾನೆಲ್ ಮೂಲಕ ರಾಜ್ಯದ ಈ ಭಾಗದ ಹಲವಾರು ಸುದ್ದಿಗಳು, ಒಳ್ಳೊಳ್ಳೆಯ ಸುದ್ದಿಗಳು ಪ್ರಸ್ತಾಪ ಆಗಿ ಈ ನಾಡಿನ ಜನತೆಗೆ ಈ ಒಂದು ಭಾಗದ ವರದಿಗಳು ವಿಸ್ತಾರಗೊಂಡು ಆ ಜನಗಳಲ್ಲಿ ಅದರ ಅರಿವನ್ನು ಮೂಡಿಸುವಂತ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಈ ನ್ಯೂಸ್ ಚಾನಲ್ ಇವತ್ತು ಮಾಡ್ಕೊಂಡು ಬರಲಿ ಅಂತಕ್ಕಂಥ ಭಾವನೆಯನ್ನು ನಾವು ವ್ಯಕ್ತಪಡಿಸ್ತೇವೆ. ಇವರ ಈ ಒಂದು ಕಾರ್ಯಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ನಾವೆಲ್ಲರೂ ಕೂಡ ಶುಭವನ್ನ ಹಾರೈಸೋಣ ಅಂತೇಳಿ ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಹಾಗೂ ಹಿರಿಯ ವರದಿಗಾರರಾದ ಶ್ರೀ ಅರುಣ್ ಕುಲಕರ್ಣಿ ಮಾತನಾಡಿದರು. ಹಾಗೆ ಮತ್ತೋರ್ವ ಹಿರಿಯ ವರದಿಗಾರ ಪ್ರಭುಸ್ವಾಮಿ ಅರವಟಿಗೆ ಮಠ, ಈಶ್ವರ್ ಬೆಟಗೇರಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಚೈತನ್ಯ ನ್ಯೂಸ್ 24ನ ಮುಖ್ಯಸ್ಥ ನಿಂಗರಾಜ್ ಬೇವಿನಕಟ್ಟಿ, ವರದಿಗಾರರಾದ ಮಲ್ಲಯ್ಯ ಗುಂಡುಗೋಪರ್ಮಠ, ಸಂಗಮೇಶ್ ಮೆಣಸಗಿ, ಉಮೇಶ್ ನವಲಗುಂದ, ಶಿವಕುಮಾರ್ ಮಡಿವಾಳರ್ ಹಾಗೂ ಶಿಕ್ಷಕರಾದ ವಿಎ ಕುಂಬಾರ್, ಶ್ರೀ ಆರ್.ಎಸ್. ನರೇಗಲ್, ಸುರೇಶ್ ಮಲ್ಲನಗೌಡರ್, ಹುಚ್ಚಪ್ಪ ನವಲಗುಂದ, ಸಂತೋಷ್ ಯಳಮಲೆ, ವೀರೇಶ್ ಕುರಿ ಸೇರಿದಂತೆ ಹಲವಾರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ವರದಿ ಗವಿಸಿದ್ದಪ್ಪ ಗೊಡಿಚಪ್ಪನವರ, ಚೈತನ್ಯ ನ್ಯೂಸ್ 24 ನರೇಗಲ.